ಪಾಂಡವಪುರ ಪುರಸಭೆ ಆವರಣದಲ್ಲಿ ಸ್ವಚ್ಛ ಭಾರತ್ ಅಭಿಯಾನದ ಅಡಿಯಲ್ಲಿ ಸುಮಾರು 26 ಲಕ್ಷ ರು ವೆಚ್ಚದಲ್ಲಿ ಒಣಕಸ ಮತ್ತು ಹಸಿಕಸ ಸಂಗ್ರಹಿಸುವ ನೂತನ ವಾಹನಗಳಿಗೆ ಮೇಲುಕೋಟೆ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ದರ್ಶನ್ ಪುಟ್ಟಣ್ಣಯ್ಯನವರು ಚಾಲನೆ ನೀಡಿದರು. ಇದೇ ಸಂದರ್ಭದಲ್ಲಿ ಪುರಸಭೆ ಅಧ್ಯಕ್ಷರಾದ ಜ್ಯೋತಿ ಲಕ್ಷ್ಮಿ ವಿ.ವೈ. ಬಾಬು, ಪುರಸಭಾ ಉಪಾಧ್ಯಕ್ಷ ಅಶೋಕ್, ಪುರಸಭೆ ಮುಖ್ಯಾಧಿಕಾರಿ ಸತೀಶ್ ಕುಮಾರ್ ಹಾಗೂ ಪುರಸಭಾ ಸದಸ್ಯರುಗಳು ಮತ್ತು ಅಧಿಕಾರಿ ವೃಂದದವರು, ಸಾರ್ವಜನಿಕರು ಹಾಜರಿದ್ದರು. ನಮಸ್ಕಾರ. ಇವತ್ತು ಇಲ್ಲಿ SBM ಅಂದರೆ ಸ್ವಚ್ಛ ಭಾರತ್ ಮಿಷನ್ನಿಂದ 26 ಲಕ್ಷದ ವೆಚ್ಚದಲ್ಲಿ 2 ಗಾಡಿಗಳನ್ನು ಏನು ಕಸ ಕಲೆಕ್ಟ್ ಮಾಡೋಕ್ಕೆ ಮನೆಗೆ ಹೋಗಿ ಕಸ ಕಲೆಕ್ಟ್ ಮಾಡೋಕ್ಕೋಸ್ಕರ 2 ಗಾಡಿಗಳನ್ನು ಪುರಸಭೆ ತಗೊಂಡಿದೆ. ಇದನ್ನು ಇವತ್ತು ಇನಾಗ್ರೇಟ್ ಮಾಡ್ತೀವಿ. ನಿಮಗೆ ಗೊತ್ತಿರೋಂಗೆ ಪುರಸಭೆ ವ್ಯಾಪ್ತಿಯಲ್ಲಿ ಬರೋಂಥ ಎಲ್ಲ ಕಡೆಯೂ ಕಸ ಸಮಸ್ಯೆ ಇದೆ. ಅದನ್ನು ನಿವಾರಣೆ ಮಾಡೋಕ್ಕೋಸ್ಕರ ಎಲ್ಲ ಅಧ್ಯಕ್ಷರು, ಉಪಾಧ್ಯಕ್ಷರು, ಎಲ್ಲ ಸದಸ್ಯರುಗಳು ಸೇರಿ ಈ ಒಂದು ನಿರ್ಣಯನ ಮಾಡಿ 2 ವೆಹಿಕಲ್ಗಳನ್ನು ತಗೊಳ್ಬೇಕು ಅನ್ನೋದಕ್ಕೆ ಡಿಸಿಷನ್ ಮಾಡಿ ತಗೊಂಡಿದ್ದೀವಿ. ಇದರಿಂದ ಪಾಂಡವಪುರ ಟೌನ್ ವ್ಯಾಪ್ತಿಯಲ್ಲಿ ಇರೋಂಥ ಎಲ್ಲರಿಗೂ ಉಪಯೋಗ ಆಗುತ್ತೆ. ದಯವಿಟ್ಟು ಎಲ್ಲರೂ ನಿಮ್ಮ ಮೂಲಕ ಕೇಳ್ಕೊಳ್ಳೋದಿಲ್ಲ ಅಂದರೆ ಸೆಗ್ರಿಗೇಷನ್ ಅಂದರೆ ಹಸಿ ಕಸ ಒಣ ಕಸನ ದಯವಿಟ್ಟು ಮನೆಯಲ್ಲೇ ನೀವು ವಿಂಗಡಣೆ ಮಾಡಿಕೊಟ್ರೆ ನಾವಿಲ್ಲಿ ಪ್ರಾಸೆಸ್ ಮಾಡೋಕ್ಕೆ ಈಸಿ ಆಗಿದೆ. ಎರಡೂ ಮಿಕ್ಸ್ ಮಾಡಿಬಿಟ್ರೆ ನಿಮ್ಗಳಿಗೆ ಪ್ರತಿ ಮನೆಯಲ್ಲೂ ಹಸಿ ಕಸಕ್ಕೊಂದು ಒಣ ಕಸಕ್ಕೊಂದು 2 ಬಕೆಟ್ಗಳನ್ನು ಕೊಟ್ಟಿದ್ದಾರೆ.
ಅದೇ ರೀತಿ ಅದನ್ನು ದಿನನಿತ್ಯ ಮಾಡ್ಕೊಂಡು ಹೋದಾಗ ನಾವು ಕಲೆಕ್ಟ್ ಮಾಡೋಕ್ಕೆ ಬಂದಾಗ ಮನೆಗೆ ದಯವಿಟ್ಟು ಅದೇ ರೀತಿ ವಿಂಗಡಣೆ ಮಾಡಿ ಕೊಟ್ಟರೆ ಇಲ್ಲಿ ನಮಗೆ ಈಸಿ ಆಗುತ್ತೆ ಅಂತ ಮತ್ತೊಮ್ಮೆ ಕೇಳ್ಕೊಳ್ತಾ ಎಲ್ಲರೂ ಸಹಕರಿಸಬೇಕು ಅಂತ ಕೇಳ್ಕೊಳ್ತಾ ಮತ್ತು ಪುರಸಭೆಯ ಎಲ್ಲ ಅಧ್ಯಕ್ಷರು ಉಪಾಧ್ಯಕ್ಷರು ಚೀಫ್ ಆಫೀಸರ್ ಮತ್ತು ಎಲ್ಲ ಸ್ಟಾಫ್ ಅವ್ರಿಗೂ ಈ ಒಂದು ಕಾರ್ಯಕ್ರಮನ ಚೆನ್ನಾಗಿ ನಡೆಸ್ಕೊಂಡು ಹೋಗಲಿ ಅಂತ ಒಗ್ಗಟ್ಟಾಗಿ ನಡ್ಕೊಂಡು ಹೋಗೋಣ ಅಂತ ಹೇಳ್ತಾ ಮಾತು. ಈ ಒಣ ಕಸ ಹಸಿ ಕಸಕ್ಕೆ 2 ಗಾಡಿ ಸಾಕಾಗುತ್ತೆ ಸರ್ ಟೌನ್ ಇದಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ ಈಗ ಇನ್ನೂ ಬೇಕಾಗತ್ತೆ. ಏನಂದರೆ ಯಾವ್ಯಾವುದು ಇನ್ನೂ ರೂಟ್ ಮ್ಯಾಪ್ ಹಾಕಿಲ್ಲ, ಯಾವ ದಿನ ಯಾವ ವಾರ್ಡ್ಗೆ ಹೋಗಬೇಕು ಅನ್ನೋದ್ರ ಬಗ್ಗೆ ನಾವು ರೂಟ್ ಮ್ಯಾಪ್ ಹಾಕಿ ಆ ಥರ ಕಲೆಕ್ಟ್ ಮಾಡೋಕ್ಕೆ ಪ್ರತಿ ರಸ್ತೆಗೂ ಹೋಗಿ ಕಲೆಕ್ಟ್ ಮಾಡಬೇಕು. ಅದನ್ನು ಕಲೆಕ್ಟ್ ಮಾಡಿ ಡಂಪ್ ಮಾಡಿ ಅದನ್ನು ಹೆಂಗೆ ಮಾಡಬೇಕು ಅಂತ ಇವ್ರ ಜೊತೆಗೆ ಸಾಹಸ್ ಅಂತ ಆಗಲೇ ಬಂದು ಮಾತಾಡಿದ್ದಾರೆ, ಇಲ್ಲೆಲ್ಲ ಮೀಟ್ ಮಾಡಿದ್ದಾರೆ. ಅವ್ರುಗಳು ಈಗ ಕೆಲಸ ಶುರು ಮಾಡ್ತಾರೆ. ಒಂದು ಪ್ರೈವೇಟ್ NGO ಅವ್ರೂ ಅವ್ರ ಫೋಕಸ್ ಇರೋದೇ ವೇಸ್ಟ್ ಮ್ಯಾನೇಜ್ಮೆಂಟ್ ಬಗ್ಗೆ. ಅವರು ಇಲ್ಲಿ ಪುರಸಭೆಯವ್ರ ಜೊತೆ ಸೇರ್ಕೊಂಡು ಕೆಲಸ ಮಾಡ್ತಾರೆ. ಯಾವ ಥರ ಇನ್ನೂ ರೂಟ್ ಮ್ಯಾಪ್ ಹಾಕಬೇಕು, ಅಡಿಷ್ನಲ್ ವೆಹಿಕಲ್ಗಳು ಬೇಕು ಅಂತ ಹೇಳಿದ್ರೆ ನಾವು ಅದಕ್ಕೂ ನಾವೇನು ಅನುದಾನ ತರಬೇಕು ಬಂದು ಮಾಡ್ತೀವಿ. ಸರ್ ಇದು ಪ್ರಮುಖ